ನಾನ್ ಮಗಳು, ಇದು ನಂದು ತೋಟ. ನಾನ್ ಮಗಳು, ಇದು ನಂದು ತೋಟ. ಎಸ್, ಇದು ಸರೋಜಾ ದೇವಿ ಅವರ ದತ್ತು ಪುತ್ರಿ ಮಾತನಾಡಿದಂಥ ರೀತಿ ಮತ್ತು ಮಾತನಾಡಿದಂಥ ವಿಚಾರ. ಇದು ನನ್ನ ತೋಟ, ನಾನು ಅವರ ಮಗಳು, ಇದು ನನ್ನ ತೋಟ ಅಂತ ಹೇಳಿದಂಥ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಇದು ಸರೋಜಾ ದೇವಿಯವರು ಸಾವನ್ನಪ್ಪಿದ್ದು ಮತ್ತು ಅವರ ಮೃತದೇಹವನ್ನು, ಅವರ ಪಾರ್ಥಿವ ಶರೀರವನ್ನು ಅವರ ತೋಟಕ್ಕೆ ತೆಗೆದುಕೊಂಡು ಹೋಗಿ ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಂಥ ಸಂದರ್ಭದಲ್ಲಿ, ಇನ್ನೇನು ಅಂತ್ಯಕ್ರಿಯೆ ಪ್ರಾರಂಭ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾತನಾಡಿದಂಥ ಒಂದು ವಿಡಿಯೋ ಮತ್ತು ಆಡಿಯೋ. ಇದು ತಮಿಳು ಮತ್ತು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತು ಅಲ್ಲಿನ ಸುದ್ದಿ ಪತ್ರಿಕೆಗಳಲ್ಲಿ ಸಿಕ್ಕಾಬಟ್ಟೆ ಸುದ್ದಿ ಆಗಿದೆ. ದತ್ತುಪುತ್ರಿ ಸಾವಿನ ದಿನವೇ, ತಾಯಿಯನ್ನು ಕಳ್ಕೊಂಡಿದ್ದಂಥ ದಿನವೇ, ಇನ್ನು ಅಂತ್ಯ ಸಂಸ್ಕಾರವನ್ನು ನೆರವೇರಿಸದೇನೆ ಇದು ನನ್ನ ತೋಟ ಅಂತ ಆಸ್ತಿ ವಿಚಾರದ ಬಗ್ಗೆ ಮಾತಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಅನೇಕರಲ್ಲಿ ಹುಟ್ಕೊಳ್ತಾ ಇದೆ. ಇದೀಗ ಈ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇದ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ಅಲ್ಲದೆ ಇದ್ರೂ ತಮಿಳು ಮತ್ತು ತೆಲುಗು ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತು ಅಲ್ಲಿನ ಇಂಡಸ್ಟ್ರಿಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಹೌದು, ಕಾರಣ ಸರೋಜಾ ದೇವಿಯವರು ಕನ್ನಡದಲ್ಲಿ ಮಾತ್ರ ಹೀರೋಯಿನ್ ಆಗಿ ಅಭಿನಯಿಸಿರಲಿಲ್ಲ. ತಮಿಳು, ತೆಲುಗು, ಹಿಂದಿ ಎಲ್ಲ ಕಡೆಯಲ್ಲೂ ಕೂಡ ಅಭಿನಯಿಸಿದರು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ರು. ಹಾಗಾಗಿ ಸರೋಜಾ ದೇವಿಯವರು ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಂಡಿದ್ದು ಮತ್ತು ಪ್ಯಾನ್ ಇಂಡಿಯಾ ಹೀರೋಯಿನ್ ಅಂತ ಆಗ್ಲೇ ಅನ್ನಿಸ್ಕೊಂಡಿದ್ದು ಸರೋಜಾ ದೇವಿಯವರು. ಆದರೆ ಸರೋಜಾ ದೇವಿಯವರ ಸಾವಿನ ನಂತರ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಸುದ್ದಿಗಳು ಆದವು. ಕೆಲವೊಂದಷ್ಟು ಗೊತ್ತೇ ಇಲ್ಲದಂಥ ಸುದ್ದಿಗಳು ಕೂಡ ಹೊರಗೆ ಬಂದವು ಅಥವಾ ಚರ್ಚೆಗಳಾದವು. ಇದೀಗ ಅವರ ಮಕ್ಕಳ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕೆಲವರು ಅವ್ರಿಗೆ ಮಕ್ಕಳಿದ್ದಾರೆ ಅಂತ, ಕೆಲವರು ಅವ್ರಿಗೆ ಮಕ್ಕಳು ಇರಲಿಲ್ಲ, ದತ್ತು ಮಕ್ಕಳನ್ನ ಪಡ್ಕೊಂಡ್ರು ಅಂತ, ಇನ್ನು ಕೆಲವರು ಅವ್ರ ಅಕ್ಕನ ಮಕ್ಕಳನ್ನೇ ದತ್ತು ಪಡ್ಕೊಂಡ್ರು ಅಂತ, ಹೀಗೆ ನಾನಾ ರೀತಿಯಾದಂಥ ಚರ್ಚೆಗಳು. ಇದರ ನಡುವೆ ಅವರ ಮಕ್ಕಳು ಯಾರು, ಒಟ್ಟು ಎಷ್ಟು ಆಸ್ತಿ ಸರೋಜಾ ದೇವಿಯವರಿಗಿದೆ, ಎಷ್ಟು ಆಸ್ತಿಯನ್ನು ಸಂಪಾದಿಸಿದ್ದಾರೆ, ಯಾರ್ಯಾರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ, ಯಾರ್ಯಾರ ಹೆಸರಿಗೆ ಆಸ್ತಿ ಬರೆದಿದ್ದಾರೆ, ವಿಲ್ ಮಾಡಿದ್ದಾರೋ ಮಾಡಿಲ್ವೋ, ಈ ಎಲ್ಲ ಪ್ರಶ್ನೆಗಳು. ಅದಕ್ಕೆ ಕ್ಲಾರಿಟಿ ಅಂತಂದರೆ ಸರೋಜಾ ದೇವಿಯವರಿಗೆ ಇಬ್ಬರು ಮಕ್ಕಳು ಇದ್ದರು, ಒಬ್ಬರನ್ನ ದತ್ತು ಪಡ್ಕೊಂಡಿದ್ರು ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಎಲ್ಲರನ್ನೂ ದತ್ತುನೇ ಪಡ್ಕೊಂಡಿದ್ದು, ಅದರಲ್ಲಿ ಒಬ್ಬಳು ಮಗಳು ಸಾವನ್ನಪ್ಪಿದ್ರು ಅಂತ ಹೇಳ್ತಾರೆ. ಸೊ ಇದೊಂದು ಕಡೆ ಆದರೆ ಸರೋಜಾ ದೇವಿಯವರ ಆಸ್ತಿ ವಿಚಾರಕ್ಕೆ ಬಂತು ಅಂತ ಅಂದರೆ ಅದು 1000 ಕೋಟಿಗೂ ಹೆಚ್ಚಿನ ಆಸ್ತಿ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಯಾಕಂದರೆ ಅವರು ತಾವು ಮದುವೆ ಆದಂಥ ವಯಸ್ಸಿನಲ್ಲಿಗೆ, ತಾವು ಮದುವೆ ಆದಂಥ ವರ್ಷದಲ್ಲಿಗೆ ಅವರು 62 ಲಕ್ಷ ಟ್ಯಾಕ್ಸ್ ಪೇ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಅಂತ ಅಂದರೆ ನೀವು ಯೋಚನೆ ಮಾಡಿ. ಸುಮಾರು 35-40 ವರ್ಷಗಳ ಹಿಂದೆನೇ 62 ಲಕ್ಷ ಟ್ಯಾಕ್ಸ್ ಪೇ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಸರೋಜಾ ದೇವಿಯವರು ಇದ್ದರು ಅಂತಂದರೆ ಅವರ ದುಡಿಮೆ ಎಷ್ಟಿತ್ತು, ಅವರಿಗೆ ಎಷ್ಟು ಸಂಬಳ ಬರ್ತಾ ಇತ್ತು, ಒಂದು ಸಿನಿಮಾಗೆ ಅವ್ರಿಗೆ ಎಷ್ಟು ತೆಗೆದುಕೊಳ್ತಾ ಇದ್ರು ಅಂತ ಇಲ್ಲಿ ಗೊತ್ತಾಗತ್ತೆ. ಮೂಲಗಳ ಪ್ರಕಾರವಾಗಿ 1000 ಕೋಟಿಯ ಒಡತಿ ಸರೋಜಾ ದೇವಿಯವರು, ಅದು ಕೇವಲ ಆಸ್ತಿ. ಇನ್ನು ಅವರ ಒಡವೆ, ಬೆಳ್ಳಿ, ಹಾಗೆಯೇ ಬಟ್ಟೆ ಇದೆಲ್ಲವನ್ನು ಹೊರತುಪಡಿಸಿದರೆ ಅದು ಇನ್ನಷ್ಟು ಜಾಸ್ತಿ ಆಗತ್ತೆ. ಚನ್ನಪಟ್ಟಣದಲ್ಲಿಯೇ 70 ಎಕರೆ ಪ್ರಾಪರ್ಟಿಯನ್ನು ಅವರು ಇನ್ವೆಸ್ಟ್ ಮಾಡಿ ತೆಗೆದುಕೊಂಡಿದ್ರು. ಸರೋಜಾ ದೇವಿಯವರು ಎಷ್ಟು ಬುದ್ಧಿವಂತರಾಗಿದ್ದರು ಅಥವಾ ಅವರ ತಂದೆ ತಾಯಿ ಅವರನ್ನು ಯಾವ ರೀತಿಯಾಗಿ ಬೆಳೆಸಿದ್ರು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಯಾವುದೇ ಹೀರೋಯಿನ್ನು ಅಥವಾ ಯಾವುದೇ ಹೀರೋ ಬಂದಂಥ ದುಡ್ಡಲ್ಲಿ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿರಲಿಲ್ಲ. ಆದರೆ ಸರೋಜಾ ದೇವಿಯವರು ಅವರಿಗಿಷ್ಟವಾದ ಜಾಗದಲ್ಲಿ ಎಲ್ಲನೂ ಕಡೆಯಲ್ಲೂ ಭೂಮಿ ಮೇಲೆ ಬಂಡವಾಳ ಹಾಕಿದ್ರು, ಜಮೀನು ತೆಗೆದುಕೊಂಡ್ರು, ಆಸ್ತಿ ಖರೀದಿಸಿದ್ರು, ಮನೆ ತೆಗೆದುಕೊಂಡ್ರು, ಎಲ್ಲ ಕಡೆಯಲ್ಲೂ. ಮದ್ರಾಸ್ನಲ್ಲೂ ಕೂಡ ಸರೋಜಾ ದೇವಿಯವರಿಗೆ ಆಸ್ತಿ ಇದೆ ಅಂತಂದರೆ ಆಶ್ಚರ್ಯ ಅನಿಸಿದ್ರು ಸತ್ಯ. ಹೈದರಾಬಾದ್ನಲ್ಲೂ ಆಸ್ತಿ ಇದೆ ಅಂತಂದರೆ ಆಶ್ಚರ್ಯ ಅನಿಸಿದ್ರೆ ಸತ್ಯ. ಮುಂಬೈನಲ್ಲೂ ಕೂಡ ಅವರಿಗೆ ಮನೆ ಮತ್ತು ಪ್ರಾಪರ್ಟಿ ಇದೆ ಅಂತ ಅಂದರೆ ಅದು ಕೂಡ ಸತ್ಯ. ಚನ್ನಪಟ್ಟಣದಲ್ಲೇ 70 ಎಕರೆ ಭೂಮಿಯನ್ನು ಖರೀದಿಸಿದ್ದಾರೆ. ಬೆಂಗಳೂರಿನಲ್ಲಿ 40 ಎಕರೆ ಭೂಮಿಯನ್ನು ಖರೀದಿಸಿದ್ದಾರೆ. ಇನ್ನು ಮೈಸೂರಿನಲ್ಲೂ ಕೂಡ ಅವರು ಆಸ್ತಿಯನ್ನು ಖರೀದಿಸಿದರು. ಅಲ್ಲೂ ಕೂಡ ಭೂಮಿ ಮೇಲೆ ಬಂಡವಾಳ ಹಾಕಿದರು. ಅದನ್ನು ಹೊರತುಪಡಿಸಿದರೆ ಅವರ ಬಳಿ ಅಪಾರ ಬೆಲೆ ಬಾಳುವ ಬಂಗಾರ, ವಜ್ರ, ಬೆಳ್ಳಿ ಎಲ್ಲವೂ ಕೂಡ ಇದೆ. ಇನ್ನು ರೇಷ್ಮೆ ಸೀರೆಗಳಂತೂ ಲೆಕ್ಕಕ್ಕೆ ಇಲ್ಲ. ಸೊ ಒಟ್ಟಿನಲ್ಲಿ ಟೋಟಲ್ ಆಗಿ ಅವರು 1000 ಕೋಟಿ ಒಡತಿ ಅನ್ನೋದನ್ನು ಈಗ ಹೇಳಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ಅನೇಕರು ಅವ್ರಿಗೆ ಮಕ್ಕಳೇ ಇರಲಿಲ್ಲ, ಅವ್ರಿಗೆ ದತ್ತು ಮಕ್ಕಳಿದ್ದಾರೆ, ಈಗ ಕೋಟಿ ಆಸ್ತಿ, ಈ ಕೋಟಿ ಆಸ್ತಿ ಎಲ್ಲವೂ ಕೂಡ ದತ್ತು ಪುತ್ರರಿಗೆ ಹೋಗುತ್ತೆ, ದತ್ತು ಮಗಳಿಗೆ ಹೋಗುತ್ತೆ, ಈಗ ಅವ್ರ ಆಸ್ತಿಗಾಗಿ ಜಗಳ ಮಾಡ್ತಾರೆ ಅಂತೆಲ್ಲ ಸುದ್ದಿಗಳು ಓಡಾಡ್ತಾ ಇತ್ತು. ಇದೇ ಸಂದರ್ಭದಲ್ಲಿಯೇ ಸರೋಜಾ ದೇವಿ ಅವರ ಅಂತ್ಯ
ಸಂಸ್ಕಾರದ ಸಂದರ್ಭದಲ್ಲಿ ಅವರ ಮಗಳು ಆಡಿರುವಂಥ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಆಸ್ತಿಗೋಸ್ಕರ ಈಗಲೇ ಆಲ್ರೆಡಿ ಕಿತ್ತಾಡೋಕೆ ಶುರು ಆಗ್ಬಿಟ್ರಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಅದು ಆ ಥರ ಅಲ್ಲ. ಹೌದು, ಸರೋಜಾದೇವಿಯವರ ಪುತ್ರಿಯವರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ದು, ತಮ್ಮ ತಾಯಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಅವರಿಗೆ ಕಷ್ಟ ಆದಾಗ, ಒಮ್ಮೆಲೆ ಜನ ಬಂದಿದ್ದರಿಂದ, ಒಮ್ಮೆಲೆ ಮಾಧ್ಯಮದವ್ರು ಬಂದಿದ್ದರಿಂದ, ಸೆಲೆಬ್ರಿಟಿಗಳು ಎಲ್ಲರೂ ಬಂದಿದ್ದರಿಂದ ತನ್ನ ತಾಯಿಯನ್ನು ಹತ್ತಿರದಿಂದ ನೋಡೋದಕ್ಕೆ, ಹತ್ತಿರದಿಂದ ಕಾರ್ಯನಿರ್ವಹಿಸೋದಕ್ಕೆ ಯಾವುದೂ ಕೂಡ ಸಾಧ್ಯ ಆಗಲಿಲ್ಲ. ಇದೊಂದು ಖಾಸಗಿ ಕಾರ್ಯಕ್ರಮ, ಇದೊಂದು ವೈಯಕ್ತಿಕ ಕಾರ್ಯಕ್ರಮ, ಹಾಗೆಯೇ ಇದೊಂದು ಎಮೋಷನಲ್ ಕಾರ್ಯಕ್ರಮ. ಇದಕ್ಕೆ ಅದರದ್ದೇ ಆದಂಥ ಸಮಯ ಬೇಕು. ನಮಗೂ ಕೂಡ ಸ್ವಲ್ಪ ಸ್ಪೇಸ್ ಅನ್ನೋದು ಬೇಕು. ಆದರೆ ಇಲ್ಲಿ ನಮಗೆ ಯಾರೂ ಏನೂ ಅವಕಾಶ ಮಾಡಿಕೊಡ್ತಿಲ್ಲ. ಅವರೇ ಬರ್ತಿದ್ದಾರೆ, ಅವರೇ ಬೀಳ್ತಿದ್ದಾರೆ, ಅವರೇ ನೋಡ್ತಾ ಇದ್ದಾರೆ, ಅವರೇ ಅಳ್ತಿದ್ದಾರೆ, ಅವರೇ ಹೋಗ್ತಾ ಇದ್ದಾರೆ. ನಮ್ಮ ತಾಯಿಯನ್ನು ನಾವು ಕ್ಲೀನಾಗಿ ಕಳಿಸ್ಕೊಡ್ಬೇಕು. ನಮಗೆ ಅದಕ್ಕೂ ಕೂಡ ಅವಕಾಶ ಇಲ್ಲ ಅಂತಂದರೆ ಹೇಗೆ ಸಾಧ್ಯ ಅಂತ ಒಮ್ಮೆಲೆ ರೈಸ್ ಆಗಿದ್ದಾರೆ. ಅಲ್ಯಾರೋ ತೋಟದಲ್ಲಿ ಬಂದು ನಿಂತ್ಕೊಂಡು ಕಿರಿಕಿರಿ ಮಾಡ್ತಾ ಇದ್ದಾಗ, ಅವ್ರ ಮಗಳಿಗೆ ಜಾಗವನ್ನು ಬಿಡದೇ ಇದ್ದಾಗ ಅವರು ಸಾಕಷ್ಟು ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ಇದು ನನ್ನ ತೋಟ, ನಾನು ಅವ್ರ ಮಗಳು, ಇಲ್ಲಿ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನಾನಿರಬೇಕು, ನೀವಿರಬೇಕು. ನನಗೆ ಜಾಗ ಮಾಡಿಕೊಡ್ಲಿಲ್ಲ ಅಂದರೆ ಹೇಗೆ? ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ಹೇಗೆ? ಬರೀ ನೀವೇ ಇದ್ದರೆ ನಾನು ನನ್ನ ತಾಯಿಯ ಅಂತ್ಯ ಸಂಸ್ಕಾರವನ್ನು ಮಾಡಿಕೊಡ್ಬಾರ್ದಾ? ಅಥವಾ ನನಗಿಲ್ಲಿ ಅವಕಾಶ ಇಲ್ವಾ? ಅಥವಾ ನಾನೇ ಇಲ್ಲಿ ಹೊರಗಿನವಳ ಥರ ಇರಬೇಕಾ ಅನ್ನುವಂಥ ಅರ್ಥದಲ್ಲಿ ಬಹಳ ಸಿಟ್ಟಿನಿಂದ, ಬಹಳ ಕೋಪದಿಂದ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು, ಸರೋಜಾದೇವಿ ಸಾವಿನ ದಿನವೇ ಆಸ್ತಿ ಬಗ್ಗೆ ನನ್ನ ತೋಟ, ನಾನು ಅವ್ರ ಮಗಳು ಅಂತ ಕಿತ್ತಾಡ್ಬಿಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಅವರು ಡಿಸ್ಟರ್ಬ್ ಆಗಿದ್ದು ಅಥವಾ ಅವರು ಸಿಟ್ಟಿಗೆ ಒಳಗಾಗಿದ್ದು, ಒಮ್ಮೆಲೆ ಜನ ಹೆಚ್ಚಾಗಿ ಬಂದಿದ್ದರಿಂದ, ನೂಕುನುಗ್ಗಲು ಉಂಟಾಗಿದ್ದರಿಂದ, ಇವರನ್ನೇ ಎಲ್ಲರೂ ಸೇರಿ ಸೈಡಿಗೆ ತಳ್ಳಿದ್ರಿಂದ ಸಿಟ್ಟು ಬಂದಿತ್ತು. ನನ್ನ ತಾಯಿಯನ್ನು ನಾನೇ ಈ ಕೊನೆಯ ಮೂಮೆಂಟಲ್ಲಿ ಹತ್ತಿರದಿಂದ ನೋಡಲಿಲ್ಲ ಅಂತಂದರೆ ಹೇಗೆ ಅನ್ನುವಂಥ ಸಿಟ್ಟಿನಿಂದ ಅವರು ಆ ರೀತಿಯಾಗಿ ವರ್ತಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.